ಹಾಗಾದ್ರೆ ಸೈತಾನ ನಮ್ಮ ಮೇಲೆ ಟಾರ್ಗೆಟ್ ಇಟ್ಟಿದ್ದಾನೆ, ನಮ್ಮ ಮೇಲೆ ಏಮ್ ಇಟ್ಟಿದ್ದಾನೆ, ನಮ್ಮನ್ನ ಏನ್ ಮಾಡ್ಲಿಕ್ಕೆ, ಒನೆಯಲಿಕ್ಕೆ. ಆಮೇಲೆ ಹೇಗೆ ಅಂತೆ, ಗೋಧಿಯಂತೆ ಒನೆಯಲಿಕ್ಕೆ ನಮ್ಮನ್ನ ಏನ್ ಮಾಡಿದ್ದಾನೆ, ಟಾರ್ಗೆಟ್ ಇಟ್ಟಿದ್ದಾನೆ. ನಾವು ಈ ಸೈತಾನನ ಕೃತ್ಯಗಳಿಗೆ ಅಥವಾ ಸೈತಾನನ ಕ್ರಿಯೆಗಳಿಗೆ ಒಳಗಾದ್ರೆ ಅವನ ಏನ್ ಮಾಡ್ತಾನೆ ನಮ್ಮ ಮೇಲೆ. ಆತನ ಈ ಅನುಭವವನ್ನು ಇಟ್ಕೊಂಡು ದೇವರ ಹತ್ರ ಹೋಗ್ತಾನೆ. ನೋಡು ದೇವರೇ, ನಿನ್ನ ಮಗನಾಗಿರುವಂತ, ನಿನ್ನ ಮಗಳಾಗಿರುವಂತ ಈತನು ಈ ಕಾರ್ಯವನ್ನು ಮಾಡಿದ್ದಾನೆ, ನಾನು ತೆಗೆದುಕೊಂಡು ಬಂದಿದ್ದೇನೆ. ಆಗ ದೇವರಿಗೆ ಅಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಹಲ್ಲೆಲೂಯಾ. ದೇವರಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಆಗ ನಾವು ಏನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನಾವು ಈ ಶುದ್ಧೀಕರಣದಲ್ಲಿ ನಿಲ್ಲುವಾಗ, ಈ ನಮ್ಮ ಮನಸ್ಸನ್ನು ದೇವರ ವಚನದಿಂದ ನಿಯಂತ್ರಿಸಿ ನಾವು ಇಟ್ಟುಕೊಳ್ಳುವಾಗ ಒಂದು ಕಾರ್ಯ ನಡೀತದೆ. ನಮ್ಮ ಬಾಯಿಯ ಅರಿಕೆಗಳು, ನಮ್ಮ ಬಾಯಿಯ ಮಾತುಗಳು ಅನೇಕ ಸಂದರ್ಭಗಳಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಲ್ಲ. ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಒಂದನ್ನು ನಂಬ್ತೇವೆ, ಒಂದನ್ನು ಹೇಳ್ತೇವೆ, ನನ್ನ ದೇವರು ನನ್ನನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ.